ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಈ ಮನೇಲಿ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಅತ್ತೆ, ಅಜ್ಜಿ ಇದೆ, ಈ ಮನೇಲಿ ಏನೋ ಸಮಸ್ಯೆ ಇದೆ. ಅತ್ತೆ, ಜೀವನದಲ್ಲಿ ಹೆಣ್ಮಕ್ಳು ಮೊದಲು ಏನ್ ಮಾಡ್ಬೇಕಾಗಿತ್ತೋ ಅದನ್ನ ಇವಳು ಈಗ ಮಾಡ್ತಿದ್ದಾಳಲ್ಲ ಅತ್ತೆ. ಗೊತ್ತು ಅಮ್ಮ, ನನ್ನ ಮಾವನ್ನ ನನ್ನಿಂದ ಕಿತ್ಕೊಳಕ್ಕೆ ಮಾಡ್ತಿರೋ ಪ್ಲ್ಯಾನ್ ಇದು. ಇವಳು ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡಿ ನನ್ನ ಮಾವನ್ನ ಅವಳ ಪುಟ್ಟಿಗೆ ಬೀಳ್ಸ್ಕೊತಾಳೆ ಅನ್ಸುತ್ತೆ. ಇದೇ ನಿನ್ನಲ್ಲಿರೋ ಕೊರತೆ. ನೀನು ಅವಳ ಬಗ್ಗೆ ಈ ಥರ ಎಲ್ಲ ಯೋಚನೆ ಮಾಡೋ ಹಾಗಿಲ್ಲ. ನೀನೇನಾದ್ರೂ ಒಂದು ಕತೆ ಬರೆದ್ರೆ ಅವಳು ಅದಕ್ಕೆ ಬೇರೆ ಚಿತ್ರಕಥೆನೇ ಬರೆದಿರ್ತಾಳೆ. ರುಕೋ, ಬಾಲ ಇವಳಿಂದ ಅನುಭವಿಸಿರೋದೇನು ಕಡಿಮೆನೆ. ಇವಳು ಬಾಲನ್ ಕಾಲಿಡಿದ್ರು ಬಾಲ ಇವಳ ಕಡೆ ತಿರುಗು ನೋಡಲ್ಲ. ನೀನ್ ಧೈರ್ಯವಾಗಿರು. ನಿನ್ನಂತ ಬಂಗಾರದಂತ ಹುಡುಗಿನ ಬಿಟ್ಟು ಹಿಕ್ಕಾಗೆ ಬಂಗಾರದ ಹತ್ರ ಹೋಗಕ್ಕೆ ಅವನಿಗೆ ಬುದ್ಧಿ ಇಲ್ವಾ? ಈಗ ಬುದ್ಧಿವಂತ ಆಗಿದ್ದಾನೆ ಬಾಲ. ಅತ್ತೆ, ಚಾಕ್ ಪೀಸ್ ಇಟ್ಕೊಂಡು ಒಂದು ಗೆರೆ ಎಳೆಯಕ್ ಬರೋದಿಲ್ಲ ಇವಳಿಗೆ. ಇಷ್ಟು ದೊಡ್ಡ ರಂಗೋಲಿ ಹೆಂಗ್ ಬಿಟ್ಬಿಟ್ಲು ಅಂತ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನೆಂದೆರೆಯೋ ಬಾಗಿಲನೋ ರಾಮ. ಓ, ಏನ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದೀರಾ? ನಾನು ರಂಗೋಲಿ ಹಾಕೋದನ್ನ ನೋಡ್ತಾ ಇದ್ದೀರಾ? ನಾನೇ ಕಷ್ಟಪಟ್ಟು ಕಲ್ತು ಹಾಕಿರೋದು. ಚೆನ್ನಾಗಿದ್ಯಾ? ನೀನ್ಯಾರ ರಂಗೋಲಿ ಹಾಕೋದಕ್ಕೆ? ಏಯ್, ನಾನೇನ್ ನಿಮ್ಮ ಅಪ್ಪನ ಮನೆ ಮುಂದೆ ಬಿಡ್ತಾ ಇರೋದ? ಇದು ನನ್ನ ಮನೆ, ನನ್ನಿಷ್ಟ. ಅದನ್ ಕೇಳಕ್ ನೀನ್ ಯಾವಳೆ? ಕೊರತೆ ಕೊರತೆ. ಮತ್ ನೋಡಿದ್ಜಿ ಅವಳನ್ನ. ಏಯ್, ಏನೇನಿಂದು? ಆ ಶ್ರೀಕೃಷ್ಣ ಪರಮಾತ್ಮನೇ ಇಷ್ಟೊಂದು ಅವತಾರಗಳು ಎತ್ತಲಿಲ್ಲ, ಅಷ್ಟು ಅವತಾರಗಳು ಎತ್ಬಿಟ್ಟಿದೆಯಲ್ಲ ನೀನು. ನೀನ್ ಸುಮ್ನೆ ಇರಮ್ಮ. ಅಜ್ಜಿ, ರಂಗೋಲಿ ಹೇಗಿದೆ ಅಂತ ಹೇಳು. ಇಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿದ್ದೀರಿ, ಒಂದ್ ಒಳ್ಳೆ ಮಾತು ಬೇಡವಾ? ಇದನ್ನೇ ರುಕ್ಕು ಅಥವಾ ಸತ್ಯ ಹಾಕಿದಿದ್ರೆ ಟೀಮ್ ಗಿಲ್ದಿರ ಕೆಲಸ ಮಾಡಿದಿರ ಅಂತಾರ ಬಿಲ್ಡಪ್ ಕೊಡ್ತಿದ್ರಿ. ಒಟ್ಟಲ್ಲಿ ನಾನು ಏನೇ ಮಾಡಿದ್ರು ನಿಮ್ಗಳು ನೆಮ್ಮದಿ ಇಲ್ಲ. ದೇವಕ, ರಂಗೋಲಿ ಹಾಕಿದ್ರೆ 100 ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಟ್ಟೇ ಇಲ್ಲ. ಇವಳು ಬೇರೆ ಈಗಲೇ ಬರ್ಬೇಕಾ? ಒಲಿದರು ಚೆನ್ನ ಮುಗಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ. 100 ರೂಪಾಯಿ ಕೊಟ್ಬಿಡಮ್ಮ, ಇಲ್ಲದೆ ಹೋದ್ರೆ ಇಟ್ಟಾಳಮ್ಮ.
ಹೋಗಮ್ಮ. ಲೈ ಇಂಥ ಬಂಡವಾಳ ಬೇಕಾಗಿತ್ತೇನೆ, ಅಚ್ಚುಕಟ್ಟಾಗಿದ್ದಿದ್ರೆ ಆಗ್ತಿರ್ಲಿಲ್ವಾ? ಈಗ ಈ ನಾಟಕ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ಬರೀ ಜನ ಬಾರೆ ರೊಕ್ಕೋ. ಪೂಜಿಸಲೆಂದರೆ ಹೂಗಳ ತಂದೆ ದರ್ಶನ ಕೋರಿ. ಅತ್ತೆ, ಬಂದಿಯಾ ಸತ್ಯ? ನೀನ್ ಬರೋದನ್ನೇ ದಾರಿ ಕಾಯ್ತಾ ಇದ್ದೆ. ಆ ಕೊಬ್ಬಿನ ಮನುಷ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ಯಾ. ಅವನಿಗಷ್ಟೇ ಅಲ್ಲ, ಅವನ್ ಚೇಲಾಗಳಿಗೂ ಬುದ್ಧಿ ಕಲಿಸಿದ್ಯಲ್ಲ, ಭೇಷ್ ಸತ್ಯ. ನಿನ್ನನ್ನ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ. ನಿಜನಾ? ಮತ್ತಿನ್ನೇನು, ನೀನ್ ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾನು ಮುನ್ಸ್ಕೊಂಡು ಕೂತ್ಕೊಳಕ್ಕಾಗತ್ತಾ? ನಿನ್ನಿಂದ 4 ಜನಕ್ಕೆ ಸಮಾಜದಲ್ಲಿ ಒಳ್ಳೇದಾಗತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ಅಬ್ಬಾ, ಏನಾಯ್ತು? ಸುಸ್ತಾಗ್ತಿದ್ಯಾ? ನೀರ್ ಕೊಡ್ಲಾ? ಸತ್ಯ, ಏನಾಯ್ತು? ಬಿಡು ನನ್ನ. ರಾಯರ ಚಿಕ್ಕತ್ತೆ ಎಲ್ಲ ಎಷ್ಟು ರೇಗ್ಸಿದ್ರು ಗೊತ್ತಾ, ನೀವೇನೋ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ನಾನು ಅದೇ ಭಯದಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ. ಇರ್ಲಿ ನಾನು ಅವ್ರನ್ನ ನೋಡ್ಕೋತೀನಿ. ಆಯ್, ಅವ್ರು ಹೇಳಿದ್ದನ್ನ ನಂಬಿದೆಯಲ್ಲ ಹುಡುಗಿ ನೀನು. ಇರ್ಲಿ ನಿನ್ ಮೇಲೆ ಅದೆಷ್ಟು ಜನರ ಕಣ್ಣು ಬಿದ್ದಿದೆಯೇನೋ. ಇರು, 1 ನಿಮಿಷ ಬಂದೆ. ಅತ್ತೆ, ಏನಿದೆಲ್ಲ? ಸುಮ್ಮನೆ ನಿಂತ್ಕೋಬೇಕು. ನಾಯಿ ಕಣ್ಣು, ನರಿ ಕಣ್ಣು, ಹದ್ದಿನ ಕಣ್ಣು, ಮಾರಿ ಕಣ್ಣು, ಮೊಸಳೆ ಕಣ್ಣು, ಯಾರ ದೃಷ್ಟಿನೂ ಬೀಳದೆ ಇರಲಿ. ನೋಡ್ದಿಯ ಹುಡುಗಿ, ಎಷ್ಟೊಂದು ದೃಷ್ಟಿಯಾಗಿದೆ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.